from seed to plate, Simply Namdhari remains your trusted companion. Join us in this immersive experience where quality, variety, and freshness converge to create a unique shopping adventure. Welcome to Simply Namdhari's, where every visit is a culinary delight and every product tells a story. Simply Namdhari's. Choose goodness. Simply Namdhari's, now at stores across Bangalore, showcasing the extensive network of 30 plus stores. I really buy the vegetables a lot because I really like salad, and I came here to like eat daily vegetables, and I can see that they're kind of like all clean and they're all fresh. So I use this store very often. Yeah, if I buy it here and if I keep it in the refrigerator and it stays still, and I can tell that's why I can tell that they're fresh. And I especially like fruits here because my mom loves vegetable. For me, I like vegetables and fruits here. There's a lot of section here actually. I can see that there's a fruits and vegetable here, and there's like a snack section, and I saw there's like a cafe, like any coffee and those drinks and breads and everything. So I especially like it's all clean and all like section. So yeah, that part I also like it. Hi, we are here in the Namdhari's. We get a fresh vegetables, and there is lot of different products over here, and each products are very unique and it's very fresh products over here. So I highly recommend the Namdhari's for all the purchases. And the fruits and vegetables, they'll take it from directly from the farms. They'll only ಬೆಳೆದು ತಗೊಂಡು ಬರ್ತಾರೆ, and it is very hygiene and it is very fresh to buy that one, and it will be very tasty also when you are cooking and you are having it. We can add on to this like here it will be there. They will be preparing with the foods as well as hygiene. Highly recommends for the hygiene, and that's it. Shop at Simply Namdhari's for all your Indian, Asian and continental dishes using our fresh residue-free vegetables. ಇದು ಸಿಂಪ್ಲಿ ನಾಮ್ದಾರಿ ಸ್ಪೆಷಾಲಿಟಿ ಏನಂತ ಅಂದರೆ ನಮ್ಮದೇ ಆದ ಕೆಫೆ ಕೂಡ ಇದೆ. ಸೊ ನಾವು ಬೆಳೆಯುವಂತಹ ಹಣ್ಣು ತರಕಾರಿಗಳನ್ನ ಯೂಸ್ ಮಾಡಿ ನಮ್ಮ ಕೆಫೆಯಲ್ಲಿ ನಾವು ಡಿಶಸ್ನ ಪ್ರಿಪೇರ್ ಮಾಡ್ತೀವಿ. ಸೊ ಈ ಡಿಶಸಲ್ಲೂ ಕೂಡ ಲೈಕ್ ಇಂಡಿಯನ್, ಇಟಾಲಿಯನ್ ಅಥವಾ ಬೇರೆ ಅದರ್ ಕ್ವಿಝೀನ್ಸ್ ಕೂಡ ಇದೆ. ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಕೂಡ ಕೆಮಿಕಲ್ ಫ್ರೀ ಪ್ರೊಡ್ಯೂಸ್ ಆ್ಯಂಡ್ ರೆಸಿಡ್ಯೂ ಫ್ರೀ ಪ್ರೊಡ್ಯೂಸ್ ಅಂತ. ಈ ವೆಜಿಟೇಬಲ್ಸ್, ಫ್ರೂಟ್ಸ್ನ ಯೂಸ್ ಮಾಡಿ
ನಾವು ಈ ಪಿಜ್ಜಾ ಆಗ್ಬೋದು ಅಥವಾ ಸ್ಯಾಲೆಡ್ ಆಗ್ಬೋದು ಇದನ್ನೆಲ್ಲ ನಾವು ತಯಾರಿಸ್ತಾ ಇದ್ದೀವಿ. ಸೊ ನೀವು ಬೇರೆ ಕಡೆ ಪಿಜ್ಜಾಸ್ ಅಥವಾ ಬೇರೆ ಡಿಶಸ್ನ ತೊಗೊಂಡ್ರೂ ಕೂಡ ನೀವು ಹಾರ್ಡ್ಲಿ ಪಿಜ್ಜಾಲಿ ಲೈಕ್ ಆಲ್ಮೋಸ್ಟ್ ಒಂದು 3-4 ವೆಜಿಟೇಬಲ್ಸ್ ಹಾಕಿ ಕೊಡ್ತಾರೆ. ಸೊ ಇಲ್ಲಿ ನಾವು ನಮ್ಮ ಪಿಜ್ಜಾಲಿ ಫುಲ್ಲಿ ಲೋಡೆಡ್ ವೆಜಿಟೇಬಲ್ಸ್ ಹಾಕಿ ನಾವು ಪಿಜ್ಜಾನ ಕೊಡ್ತೀವಿ. ನಾವು ಉಪಯೋಗಿಸೋ ಅಂತಹ ಚೀಸ್ ಕೂಡ ವೆರಿ ಹೆಲ್ದಿ ಚೀಸ್. ನಿಮಗೆ ಬೇರೆ ಕಡೆ ಯಾವ ಚೀಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಮೆಜಾರಿಟಿ ಆಫ್ ದ ಚೀಸಲ್ಲಿ ತುಂಬ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಇಲ್ಲಿ ನಮ್ಮದು ಮೆಜಾರಿಟಿ ಇಟ್ ವಿಲ್ ಬಿ ಪ್ರೋಟೀನ್ ಪ್ಯಾಕ್ಡ್ ಚೀಸ್. ಸೊ ನೀವು ಆ ಚೀಸ್ನ ತಿಂದರೂ ಕೂಡ ಅದು ಲೈಕ್ ಇಟ್ ವಿಲ್ ಬಿ ಹೆಲ್ದಿ. ಆಮೇಲೆ ಪಿಜ್ಜಾಲ್ ಕೂಡ ಲೈಕ್ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ವೀಟ್ ಬೇಸ್ಡ್ ಕೂಡ ನೀವು ಚೂಸ್ ಮಾಡ್ಕೋಬೋದು ಅಥವಾ ಮೈದಾ ಬೇಸ್ಡ್ ಆಲ್ಸೋ ನೀವು ಕ್ಯಾನ್ ಚೂಸ್ ಇಟ್. ಸೊ ಸ್ಯಾಲೆಡ್ಸಲ್ಲೂ ಅಷ್ಟೇ ನಮ್ಮ ಕಡೆ ಲೈಕ್ ತುಂಬ ವೆರೈಟೀಸ್ ಆಫ್ ಸ್ಯಾಲೆಡ್ಸ್ ಇದೆ. ಮಿಲೆಟ್ ಬೇಸ್ ಸ್ಯಾಲೆಡ್ಸ್ ಇದೆ ಅಥವಾ ಬಾರ್ಲೆ ಬೇಸ್ ಸ್ಯಾಲೆಡ್ಸ್ ಇದೆ ಅಥವಾ ಗ್ರೀಕ್ ಸ್ಯಾಲೆಡ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾಲೆಡ್ಸ್ ಕೂಡ ಇದೆ. ಸೊ ಅದಲ್ದಿರ ನಮಗೆ ನಮ್ಮ ಸೆಕ್ಷನಲ್ಲಿ ಬೇಕ್ರಿ ಕೂಡ ಇದೆ. ಲೈಕ್ ಇಫ್ ಯು ವಾಂಟ್ ಟು ಜಸ್ಟ್ ಕ್ವಿಕ್ ಈಟ್ ಔಟ್ಸ್ ಲೈಕ್ ಕ್ರಾಸಾನ್ಸ್ ಆಗಿರ್ಬೋದು, ಪಫ್ಸ್ ಆಗಿರ್ಬೋದು ಅಥವಾ ಮಫಿನ್ಸ್ ಆ್ಯಂಡ್ ಕಪ್ ಕೇಕ್ಸ್ ಇದು ಕೂಡ ಇದೆ. ಸೊ ನಾಮದಾರೀಸ್ ಗ್ರೂಪ್ ಇದು 40 years ಓಲ್ಡ್ ಕಂಪನಿ. ನಮ್ಮದೇ ಆದ 200 to 300 acres ಲ್ಯಾಂಡ್ ಇದೆ ಲೈಕ್ ಬಿಡದಿಯಲ್ಲಿ. ಈ ಫಾರ್ಮಲ್ಲಿ ನಾವು ಹಣ್ಣು ಮತ್ತು ತರಕಾರಿಗಳನ್ನ ಬೆಳೀತಾ ಇದ್ದೀವಿ. ಸೊ ಇವಾಗ ನೀವು ಇಲ್ಲಿ ಸ್ಟೋರಲ್ಲಿ ನೋಡ್ತಾ ಇರೋದು ಹಣ್ಣು ತರಕಾರಿಗಳೆಲ್ಲ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್. ನಾವು ಯಾವುದೇ ರೀತಿಯಾದ ರಾಸಾಯನಿಕಗಳನ್ನು ಉಪಯೋಗಿಸದೆ ಬೆಳೆಯೋ ಅಂಥ ಪ್ರಾಡಕ್ಟ್ಸ್ ಇದೆಲ್ಲ. ಸೊ ನಮ್ಮಲ್ಲಿ ಸುಮಾರು ಲೀಫಿ ವೆಜಿಟೇಬಲ್ಸ್ ಇದೆ ಹಾಗೂ ಹಣ್ಣು ತರಕಾರಿಗಳಿದೆ. ಸೊ ಇದೆಲ್ಲನೂ ಸೇರಿ ನಾವು ನಮ್ಮ ಕೆಫೆಲ್ ಕೂಡ ಮೆನು ಡಿಸೈನ್ ಮಾಡಿದ್ದೀವಿ. ಸೊ ಇಂಡಿಯನ್ ಆಗ್ಬೋದು, ನಾರ್ತ್ ಇಂಡಿಯನ್ ಆಗ್ಬೋದು, ಚೈನೀಸ್, ಇಟಾಲಿಯನ್, ಈ ಥರ ಡಿಫ್ರೆಂಟ್ ಕ್ವಿಝೀನ್ಸ್ನ ನಾವು ತಯಾರಿಸ್ತೀವಿ ಈ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಉಪಯೋಗಿಸಿ. ನಮ್ಮ ಫಾರ್ಮಲ್ಲಿ 1500+ ಕೌಸ್ ಇದೆ. ಆ ಕೌಸ್ ಪ್ರೊಡ್ಯೂಸ್ ಮಾಡುವಂತಹ ಮಿಲ್ಕ್ ಯೂಸ್ ಮಾಡಿ ನಾವು ಪನ್ನೀರ್ ಆಗ್ಬೋದು ಅಥವಾ ತುಪ್ಪ ಆಗ್ಬೋದು ಇದೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮದೇ ಆದಂತಹ ನಾಮದಾರೀಸ್ ಬ್ರ್ಯಾಂಡಲ್ಲಿ ಥಾಟ್ಫುಲ್ ಅನ್ನೋ ಸಬ್ ಬ್ರ್ಯಾಂಡಲ್ಲಿ ನಾವು ರೈಸ್ ಆಗ್ಬೋದು, ಆಟ ಆಗ್ಬೋದು, ದೈನಂದಿನ
ಇದಕ್ಕೆ ಯೂಸ್ ಮಾಡೋ ಅಂತಹ ಪದಾರ್ಥಗಳನ್ನೂ ಉಪಯೋಗಿಸ್ತಾ ಇದ್ದೀವಿ. ಸೊ ಇದು ರೊಮೇನ್ ಲೆಟ್ಯೂಸ್ ಅಂತ. ಸೊ ಎಲ್ಲ 3-4 ವೆರೈಟೀಸ್ ಆಫ್ ಲೆಟ್ಯೂಸಸ್ನ ನಾವು ಫಾರ್ಮಲ್ಲಿ ಬೆಳೀತಾ ಇದ್ದೀವಿ. ಸೊ ಈ ಲೆಟ್ಯೂಸಸ್ನ ನಾವು ಸ್ಯಾಲಡ್ಸಲ್ಲಿ ಯೂಸ್ ಮಾಡ್ಬೋದು ಅಥವಾ ಇದರಿಂದ ಸೂಪ್ ಕೂಡ ಮಾಡ್ಬೋದು. ಸೊ ಇದು ಬೇರೆ ಕಡೆ ಸಿಗೋದಕ್ಕಿಂತ ಇದು ಮೋರ್ ಕ್ರಂಚಿಯರ್ ಇರುತ್ತೆ, ಯಾಕಂದರೆ ನಾವು ಬೆಳಗ್ಗೆ ಹಾರ್ವೆಸ್ಟ್ ಮಾಡಿ ವಿತಿನ್ 6 hours ಆಫ್ ಟೈಮ್ ಕ್ವಾಲಿಟಿ ಕಂಟ್ರೋಲ್ ಆಗಿ ಸ್ಟೋರ್ಸ್ನ ರೀಚ್ ಆಗುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ. ಸೊ ಇದು ಬಂದ್ಬಿಟ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಜ್ಯೂಕಿನಿ. ಸೊ ಇದು ಕುಕುಂಬರ್ ಫ್ಯಾಮಿಲಿ ಇದು. ಸೊ ಇದರಿಂದನೂ ಕೂಡ ನಾವು ಸ್ಯಾಲಡ್ಸಲ್ಲಿ ಯೂಸ್ ಮಾಡ್ಬೋದು ಅಥವಾ ಸೂಪ್ಸಲ್ಲಿ ಯೂಸ್ ಮಾಡ್ಬೋದು. ಸೊ ಇವಾಗ ಏನಾದ್ರು ಬೇರೆ ಇಂಡಿಯನ್ ಡಿಶಸಲ್ಲಿ ನಾವು ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಅ ರೀಪ್ಲೇಸ್ಮೆಂಟ್ ಫಾರ್ ಕ್ಯೂಕಂಬರ್ ಆಲ್ಸೋ. ಸೊ ಇದು ಬಂದ್ಬಿಟ್ಟು ನಾಮ್ದಾರೀಸ್ ಬ್ಲೂಬೆರೀಸ್. ಸೊ ಬ್ಲೂಬೆರೀಸ್ ಇವಾಗ ಮೆಜಾರಿಟಿ ಆಫ್ ದ ಬ್ಲೂಬೆರೀಸ್ ಬಂದ್ಬಿಟ್ಟು ಎಕ್ಸಾಟಿಕ್ಸ್ ಇರುತ್ತೆ, ಇಂಪೋರ್ಟೆಡ್ ಇರುತ್ತೆ, ಬೇರೆ ದೇಶದಿಂದ ನಾವು ತರಿಸ್ಕೊತಾ ಇದ್ವಿ. ಸೊ ಇವಾಗ ನಾಮ್ದಾರೀಸಲ್ಲಿ ನಾವಿಲ್ಲೇ ಬೆಳಿಬೋದು ಥ್ರೂ ಔಟ್ ದ ಇಯರ್. ಸೊ ಇದು ಪರ್ಟಿಕ್ಯುಲರ್ಲಿ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಸಿಗ್ತಾ ಇದ್ದಿತ್ತು. ಸೊ ಇವಾಗ 24/7 ಲೈಕ್ 365 ಡೇಸ್ ಸಿಗತ್ತೆ ಬ್ಯಾಂಗ್ಳೂರಲ್ಲಿ, ಯಾಕಂದರೆ ಇದು ನಮ್ಮದೇ ಫಾರ್ಮ್ಸಲ್ಲಿ ನಾವು ಬೆಳೀತಾ ಇದ್ದೀವಿ. ಅದೇ ಥರ ಇವಾಗ ಸ್ಟ್ರಾಬೆರೀಸ್ ಕೂಡ, ಇದೆಲ್ಲ ಸೀಸ್ನಲ್ ಫ್ರೂಟ್ಸ್ ಆ್ಯಕ್ಚುಲಿ. ಸೊ ಇವಾಗೂ ಅಷ್ಟೇ 365 ಡೇಸ್ ಸಿಗ್ಬೋದು ನಾಮ್ದಾರೀಸಲ್ಲಿ. ಸೊ ಇದು ಬಂದ್ಬಿಟ್ಟು ಇದು ಡ್ರ್ಯಾಗನ್ ಫ್ರೂಟ್ ಅಂತ. ನಮ್ಮದೇ ಫಾರ್ಮ್ಸಲ್ಲಿ ಡ್ರ್ಯಾಗನ್ ಫ್ರೂಟ್ ಪ್ಲಾಂಟ್ಸ್ ಇದೆ. ಸೊ ಅಲ್ಲಿ ಇದನ್ನು ಗ್ರೋ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಬೇಸಿಕ್ಲಿ ಅ ಥೈಲ್ಯಾಂಡ್ ವೆರೈಟಿ. ಸೊ ಇವಾಗ ಇಂಡಿಯಾಲ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ಇದೆಲ್ಲ ಬಂದ್ಬಿಟ್ಟು ಹಸ್ ಅವಕಾಡೋಸ್ ಅಂತ. ರೆಗ್ಯುಲರ್ ಅವಕಾಡೋಸ್ಗಿಂತ ಇದು ಮೋರ್ ಬಟರಿ ಇರುತ್ತೆ, ಮೋರ್ ಸಾಫ್ಟ್ ಇರುತ್ತೆ. ಇದರಿಂದ ಗ್ವಾಕಮಾಲೆ ಮಾಡ್ಬೋದು ಅಥವಾ ಬ್ರೆಡ್ ಟೋಸ್ಟ್ಗೆ ಯೂಸ್ ಮಾಡ್ಬೋದು. ಸೊ ಸಿಂಪ್ಲಿ ನಾಮ್ದಾರಿ ಸ್ಪೆಷಾಲಿಟಿ ಏನಂತ ಅಂದರೆ ದೇ ಆರ್ ಆಲ್ಸೋ ನೋನ್ ಫಾರ್ ಲೈಕ್ ರೇಂಜ್ ಆಫ್ ಆ್ಯಪಲ್ಸ್. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಪಲ್ಸ್ ಸಿಗತ್ತೆ ಇಲ್ಲಿ. ಸೊ ಈ ಪರ್ಟಿಕ್ಯುಲರ್ ವೆರೈಟಿ ಬಂದ್ಬಿಟ್ಟು ಡ್ಯಾಸಲ್ ಆ್ಯಪಲ್ ಅಂತ. ಸೊ ಇಡೀ ಇಂಡಿಯಾಲಿ ಈ ಪರ್ಟಿಕ್ಯುಲರ್ ವೆರೈಟಿ ಯಾವ ಸ್ಟೋರಲ್ಲಾಗಲಿ ಯಾವ ಸೂಪರ್ ಮಾರ್ಕೆಟಲ್ಲಾಗಲಿ ಇಲ್ಲ. ಸೊ ಇದು ನ್ಯೂಜಿಲೆಂಡ್ ವೆರೈಟಿ. ಸೊ ಇದನ್ನು ತಿಂದಾಗ ಇಟ್ ಈಸ್ ಮೋರ್ ಸ್ವೀಟ್ ಮತ್ತು ಮೋರ್ ಕ್ರಂಚಿ ಇರುತ್ತೆ. ಸೊ ದಿಸ್ ಈಸ್ ಅ ವೆರಿ ಯುನೀಕ್ ವೆರೈಟಿ ವಿಚ್ ಇಸ್ ಅವೈಲೇಬಲ್ ಓನ್ಲಿ ಇನ್ ಸಿಂಪ್ಲಿ ನಾಮ್ದಾರೀಸ್. ಸೊ ಯೂಶಲಿ ಲೈಕ್ ವಾಟರ್ಮೆಲನ್ಸಲ್ಲಿ ನೋಡಿದ್ದೀರಾ ನೀವು, ಅದು ತುಂಬ ದೊಡ್ಡದಾಗಿರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ 2 kg ಅಥವಾ 3 kgs ಬರುತ್ತೆ. ಸೊ ಅದನ್ನು ನೀವು ಕಟ್ ಮಾಡಿದ್ರೆ ಲೈಕ್ ಹಾಫ್ ಪೋರ್ಷನ್ ನೀವು ಕನ್ಸ್ಯೂಮ್ ಮಾಡ್ಬೋದು, ಇನ್ನು ಅರ್ಧ ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ. ಸೊ ನಮ್ಮಲ್ಲಿ ಏನಂದರೆ ಲೈಕ್ ಇದು ಪರ್ಸ್ನಲೈಸ್ಡ್ ವಾಟರ್ಮೆಲನ್ಸ್. ಸೊ ಇದು 1 person ಈಸಿಯಾಗಿ ಕನ್ಸ್ಯೂಮ್ ಮಾಡೋ ಅಂತಹ ವಾಟರ್ಮೆಲನ್ ಇದು. ಸೊ ನೀವು ಯಾವುದೇ ಥರದ ಲೈಕ್ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡೋ ಅಂಥದ್ದು ಇಶ್ಯೂಸ್ ಎಲ್ಲ ಇರಲ್ಲ. ಸೊ ಈಸಿಲಿ ಯು ಕ್ಯಾನ್ ಕನ್ಸ್ಯೂಮ್ ಇಟ್, ಆರ್ ಯು ಕ್ಯಾನ್ ಜಸ್ಟ್ ಸ್ಕೂಪ್ ಇಟ್ ಇನ್ ದ ಸ್ಪೂನ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಕನ್ಸ್ಯೂಮ್ ಇಟ್. ಸೊ ಇದೇ ರೀತಿ ನಮ್ಮಲ್ಲಿ ಲೈಕ್ ಯೆಲ್ಲೋ ಫ್ಲೆಶ್ ವಾಟರ್ಮೆಲನ್ ಅಂತ ಬರುತ್ತೆ. ಸೊ ಇದು ಯಾವುದೇ ರೀತಿಯಾದ GMO ಆಗಲಿ ಹೈಬ್ರಿಡ್ ಆಗಲಿ ಆ ಥರದ್ದಲ್ಲ. ಸೊ ಇಟ್ಸ್ ಅ ನ್ಯಾಚುರಲ್ ಥೈಲ್ಯಾಂಡ್ ವೆರೈಟಿ ಇದು. ಸೊ ನಮ್ಮಲ್ಲಿ ಯೆಲ್ಲೋ ಕಲರ್ ವಾಟರ್ಮೆಲನ್ ಕೂಡ ಇದೆ. ಸೊ ಇದು ಜ್ಯೂಸ್ ಮಾಡಿದ್ರೆ ಕೂಡ ಜ್ಯೂಸಲ್ಲಾದರೂ ಕನ್ಸ್ಯೂಮ್ ಮಾಡ್ಬೋದು. ಇಟ್ ಈಸ್ ಮೋರ್ ಲೈಕ್ ಸ್ವೀಟ್ ಆ್ಯಂಡ್ ಮೋರ್ ಟೇಸ್ಟಿಯರ್. ಮತ್ತು ಕಟ್ ಪೀಸಸ್ ಮಾಡಿಬಿಟ್ಟು ಅದನ್ನು ಸ್ಯಾಲಡ್ಸಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಯಾವುದೇ ಹಣ್ಣು ತರಕಾರಿಗಳು ಅಥವಾ ಸೊಪ್ಪುಗಳನ್ನ ಬೆಳಿಬೇಕಾದ್ರೆ ಒಳ್ಳೆ ಕ್ಲೀನ್ ವಾಟರ್ ಇರಬೇಕು. ಸೊ ನಾವು ಬೇರೆ ಕಡೆ ನಾವು ಪರ್ಚೇಸ್ ಮಾಡಿದ್ರೆ ಯಾವ ಥರ ಬೆಳೀತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ನಾಮ್ದಾರೀಸಲ್ಲಿ ಕ್ಲೀನ್ ವಾಟರ್ ಯೂಸ್ ಮಾಡಿ ಫರ್ಟೈಲ್ ಸಾಯಿಲಲ್ಲಿ ನಾವು ಬೆಳೀತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ನ. ಸೊ ಇದು ಟೆಸ್ಟಿಗೆ ಕೂಡ ಹೋಗುತ್ತೆ, ಲೈಕ್ ಪ್ರತಿ 3 months ಒನ್ಸ್ ಕೂಡ. ಸೊ ಆ ಟೆಸ್ಟ್ ರಿಪೋರ್ಟ್ ನೋಡಿ ನಾವು ಅದ್ರ ಮೇಲೆ ಬೇಸಿಸ್ ಲೈಕ್ ಆ ಪ್ರಾಡಕ್ಟ್ಸ್ನಲ್ಲಿ ನಾವು ಶೆಲ್ಫ್ ಮೇಲೆ ಇಡ್ತೀವಿ. ಸೊ ಇದು ಯಾವುದೇ ಪ್ರಾಡಕ್ಟ್ಸ್ ನೀವು ಕನ್ಸ್ಯೂಮ್ ಮಾಡಿದ್ರೆ ನಾಮ್ದಾರೀಸಿಂದ ಇದೆಲ್ಲ ಸೇಫ್ ಫಾರ್ ಕನ್ಸಂಪ್ಷನ್.
ಸೊ ಡೈರಿ ಟೇಲ್ಸ್ ಇದು ನಾಮ್ದಾರೀಸ್ ಬ್ರ್ಯಾಂಡ್. ಸೊ ನಮ್ಮ ಬಿಡದಿ ಫಾರ್ಮಲ್ಲಿ 1500+ ಕೌಸ್ ಇದೆ. ಆ ಕೌಸ್ ಪ್ರೊಡ್ಯೂಸ್ ಮಾಡೋ ಮಿಲ್ಕ್ನ ಯೂಸ್ ಮಾಡಿಬಿಟ್ಟು ಈ ಕರ್ಡ್ ಆಗಲಿ, ಯೋಗರ್ಟ್ ಆಗಲಿ ಅಥವಾ ಈ ಪನ್ನೀರ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ನಾಮ್ದಾರಿ ಸ್ಟೋರ್ಸ್ ಬಂದರೆ ಈ ಡೈರಿ ಟೇಲ್ಸ್ ಕರ್ಡ್ ಅಥವಾ ಮಿಲ್ಕ್ ಅಥವಾ ಈ ಪನ್ನೀರ್ ಪ್ರಾಡಕ್ಟ್ಸ್ ಕೂಡ ಸಿಗತ್ತೆ. ಹಾಂ, ನಾವು ಗೆಣಸುಗಳಲ್ಲಿ ಒಂದು ವೆರೈಟಿ ನೋಡಿದ್ದೀವಿ, ಅದು ಪ್ಲೇನ್ ವೆರೈಟಿ. ಸೊ ನಮ್ಮಲ್ಲಿ 3 ವೆರೈಟೀಸ್ ಇದೆ. ಒಂದು ಪರ್ಪಲ್ ಫ್ಲೆಶ್ ಸ್ವೀಟ್ ಪೊಟೆಟೊ ಅಂತ, ಇನ್ನೊಂದು ಆರೆಂಜ್ ಫ್ಲೆಶ್ ಸ್ವೀಟ್ ಪೊಟೆಟೊ, ಇನ್ನೊಂದು ರೆಗ್ಯುಲರ್. ಸೊ ಸುಮಾರು ಜನ ಇದನ್ನು ತಗೊಂಡು ಅವರು ಕನ್ಫ್ಯೂಸ್ ಆಗ್ತಾರೆ, ಇದೇನಾದ್ರು ಕಲರ್ ಹಾಕಿದಾರಾ ಅಥವಾ GMO ಏನಾರು ಹಾಕಿದಾರಾ ಅಂತ. ಸೊ ಇದು ಕೂಡ ಇದು ಥೈಲ್ಯಾಂಡ್ ವೆರೈಟಿ ಇದೆ. ಸೊ ನಾವು ಬಾಯ್ಲ್ ಮಾಡಿದ್ರೆ ಪರ್ಪಲ್ ಕಲರ್ಗೆ ಕಾಣಿಸುತ್ತೆ ಒಳಗಡೆ. ಇದು ಕೂಡ ಆರೆಂಜ್ ಫ್ಲೆಶ್ ಸ್ವೀಟ್ ಪೊಟೆಟೊ. ಇದನ್ನು ಬಾಯ್ಲ್ ಮಾಡಿದ್ರೆ ಆರೆಂಜ್ ಕಲರ್ ಇರುತ್ತೆ ಒಳಗಡೆ. ಸೊ ಇದ್ರ ಮೇನ್ ಕಂಟೆಂಟ್ ಏನಂದರೆ ಬೀಟಾ ಕೆರೋಟಿನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ನೀವು ಕ್ಯಾರೆಟ್ ಆರೆಂಜ್ ಇರುತ್ತೆ, ಸೊ ಅದೇ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಅದರಲ್ಲಿರೋ ಅಂಥದ್ದು ಇದರಲ್ಲಿ ಕೂಡ ಇರುತ್ತೆ. ಸೊ ಅದಕ್ಕೆ ಈ ಕಲರ್ ಬಂದಿರೋದು. ಸೊ ಇದೆಲ್ಲ ತುಂಬ ಹೆಲ್ದಿ ಮತ್ತು ನ್ಯೂಟ್ರಿಯೆಂಟ್ ರಿಚ್ ಫುಡ್. ಸೊ ಡೈಲಿ ಇದನ್ನೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಆರೋಗ್ಯವಾಗಿರ್ಬೋದು. ಸೊ ನಮ್ಮಲ್ಲಿ ಥಾಟ್ಫುಲ್ ಬ್ರ್ಯಾಂಡ್ ಹೌಸ್ ಆಫ್ ನಾಮ್ದಾರೀಸ್ದು ಲೈಕ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇದೆ. ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ಕೊಕೊನಟ್ಟಿಂದ ಹಿಡಿದು ಗ್ರೌಂಡ್ನಟ್ಟಿಂದ ಹಿಡಿದು ದೀಪಮ್ ಆಯಿಲ್ವರೆಗೂ ಎಲ್ಲ ರೀತಿಯಾದ ಎಲ್ಲ ವೆರೈಟೀಸ್ ಆಫ್ ಆಯಿಲ್ಸ್ ಅವೈಲೇಬಲ್ ಇದೆ. ಸೊ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸ್ಪೆಷಾಲಿಟಿ ಏನಂತ ಅಂದರೆ ಇದನ್ನು ನಾವು ಕುಕ್ ಕೂಡ ಮಾಡ್ಬೋದು, ಅದನ್ನು ಯೂಸ್ ಮಾಡಿ ಅದನ್ನು ಸ್ಯಾಲಡ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಲೈಕ್ ಇದು ಕಂಪ್ಯಾರಿಟಿವ್ಲಿ ಬೇರೆ ಆಯಿಲ್ಗಿಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು ಹೆಲ್ದಿಯರ್ ಕೂಡ. ಯಾಕಂದರೆ ಇದರಲ್ಲಿ ನಾವು ಯಾವುದೇ ರೀತಿಯಾದ ಹೀಟ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡಲ್ಲ ಆಯಿಲ್ನ. ಸೊ ಅದರಿಂದ ಇದು ಕಂಪ್ಯಾರಿಟಿವ್ಲಿ ಬೇರೆ ಆಯಿಲ್ಸ್ಗಿಂತ ಇದು ಬೆಟರ್ ಇದೆ. ಸೊ ನಮ್ಮಲ್ಲಿ 160+ ವೆರೈಟೀಸ್ ಆಫ್ ಸ್ಟೇಪಲ್ಸ್ ಇದೆ. ರೈಸ್ ಆಗಿರ್ಬೋದು ಅಥವಾ ಆಟ ಆಗಿರ್ಬೋದು ಅಥವಾ ಮಿಲೆಟ್ಸ್ ಕೂಡ ಆಲ್ಮೋಸ್ಟ್ ಲೈಕ್ 30-40 ವೆರೈಟೀಸ್ ಆಫ್ ಮಿಲೆಟ್ಸ್ ಇದೆ. ಸೊ ಇವಾಗ ಈ ಇಯರಲ್ಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಮಿಲೆಟ್ ಇಯರ್ ಅಂತ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲೆಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಡಿಶಸ್ ಕೂಡ ತಯಾರಿಸ್ತೀವಿ. ಸೊ ನಮ್ಮಲ್ಲಿ ಎಲ್ಲ ವೆರೈಟಿ ಆದ ಮಿಲೆಟ್ ಪೌಡರ್ ಆಗಿರ್ಬೋದು, ಮಿಲೆಟ್ಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಆಟ ಆಗಿರ್ಬೋದು, ಆ್ಯಂಡ್ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಸೊ ಎವ್ರಿಥಿಂಗ್ ಇಸ್ ಅವೈಲಬಲ್ ಇನ್ ಒನ್ ರೂಫ್. ಸೊ ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ಎಕ್ಸಾಟಿಕ್ಸ್ ಮತ್ತು ಇಂಪೋರ್ಟೆಡ್ ಬ್ರ್ಯಾಂಡ್ಸ್. ಸೊ ಇದು ಬೇರೆ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗಲ್ಲ ನಿಮಗೆ, ಯಾಕಂದರೆ ಇದೆಲ್ಲ ಆಲ್ಮೋಸ್ಟ್ ನಾವು ಇಂಪೋರ್ಟ್ ಮಾಡಿಕೊಂಡು ತರಿಸಿರೋ ಅಂಥ ಪ್ರಾಡಕ್ಟ್ಸ್. ಸೊ ನೀವು ಸೀರಿಯಲ್ಸಲ್ಲಿ ಆಗಿರ್ಬೋದು ಅಥವಾ ಚಾಕ್ಲೇಟ್ಸಲ್ಲಿ ಆಗಿರ್ಬೋದು ಅಥವಾ ಪಾಸ್ತಾ ಆ್ಯಂಡ್ ಆಯಿಲ್ಸ್, ಸಾಸಸ್, ಈ ರೇಂಜಸಲ್ಲೆಲ್ಲ ಲೈಕ್ ಆಲ್ಮೋಸ್ಟ್ ಡಿಫ್ರೆಂಟ್ ವೆರೈಟೀಸ್ ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರೋ ಅಂಥ ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ ನಾವು. ಸೊ ಈ ಇಂಪೋರ್ಟೆಡ್ ವೀಕ್ಸ್ ಅನ್ನೋದು ನಾವು ಪ್ರತಿ ವಾರ ಮಾಡ್ತೀವಿ. ಒಂದು ತಿಂಗಳ ಕೊನೆಯಲ್ಲಿ ಲಾಸ್ಟ್ ವೀಕಲ್ಲಿ ಇದನ್ನು ಮಾಡ್ತಾ ಇರ್ತೀವಿ. ಸೊ ಮೇನ್ಲಿ ಇದು ನಾವು ಮಾಡ್ತಾ ಇರೋದು ಲೈಕ್ ಈ ಇಂಪೋರ್ಟೆಡ್ ರೇಂಜ್ನ ಹೈಲೈಟ್ ಮಾಡೋದಕ್ಕೋಸ್ಕರ. ಸೊ ಇದು ಆಲ್ಮೋಸ್ಟ್ ಆ ಶೆಲ್ಫ್ ಒಳಗಡೆ ಎಲ್ಲೋ ಲಾಸ್ಟ್ ಆಗೋಗಿರುತ್ತೆ. ಸೊ ಇದನ್ನು ಹೈಲೈಟ್ ಮಾಡಿ ಸೊ ಕಸ್ಟಮರ್ಸ್ ಕೂಡ ಅವೇರ್ನೆಸ್ನ ಬಿಲ್ಡ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ತೀವಿ. ಇವಾಗಲೇ ನೀವು ಸಿಂಪ್ಲಿ ನಾಮ್ದಾರೀಸಲ್ಲಿ ನಮ್ಮದು ರೆಸಿಡ್ಯೂ ಫ್ರೀ ತರಕಾರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಸ್ಟೇಪಲ್ಸು, ನಮ್ಮದು ಕೆಫೆ ಎಲ್ಲರ ಬಗ್ಗೆ
ಮಾಹಿತಿ ನಿಮಗೆ ದೊರಕಿದೆ. ಒಂದೇನಾಗುತ್ತೆ ಅಂದರೆ ಈ ಎಂಟೈರ್ ಸೆಟಪ್ ನೋಡಿಬಿಟ್ಟು ನಮ್ಮದು ಇವಾಗಿರೋ ಸ್ಟೋರ್ ಫಾರ್ಮ್ಯಾಟ್ ನೋಡಿದ್ರೆ ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ನಮಗೆ, ಸೊ ಇದು ನಮಗಲ್ಲ, ನಾವು ಬೇರೆ ಸೂಪರ್ ಮಾರ್ಕೆಟಲ್ಲೇ ಹೋಗಿ ತೊಗೊಳ್ತೀವಿ ಅಂತ ಸುಮಾರು ಜನಕ್ಕೆ ಇರ್ಬೋದು. ಬಟ್ ನಾನು ಅವ್ರಿಗೆ ಹೇಳೋದೇನೆಂದರೆ, ನೀವು ಒಂದ್ಸತಿ ಸಿಂಪ್ಲಿ ನಾಮದಾರೀಸ್ ಬನ್ನಿ, ಇಲ್ಲಿರೋ ನಮ್ಮದು ಪ್ರಾಡಕ್ಟ್ಸ್ದು ಕ್ವಾಲಿಟಿ ನೋಡಿ. ನೀವು ಪ್ರೈಸ್ ನೀವು ನೋಡಿದ್ರೆ ನಿಮಗೆ ಸರ್ಪ್ರೈಸು ಆಗುತ್ತೆ. ಅದು ನಮ್ದು ಇಲ್ಲಿ ಎಕ್ಸ್ಪೆನ್ಸಿವ್ ಇಲ್ಲ ಆ್ಯಂಡ್ ಕ್ವಾಲಿಟಿ ಪ್ರೊಡ್ಯೂಸ್ ಸಿಗುತ್ತೆ, ನಿಮಗೆ ಕೆಮಿಕಲ್ ಫ್ರೀ ಪ್ರೊಡ್ಯೂಸ್ ಸಿಗುತ್ತೆ. ಯಾವುದೇ ಐಟಮ್ ನಮ್ಮ ಸಿಂಪ್ಲಿ ನಾಮದಾರೀಸಲ್ಲಿ ಅದು ನಿಮಗೆ ಸೇಫ್ ಆಗಿದ್ದರೆ ಮಾತ್ರ ನಾವಿಲ್ಲಿ ಸೇಲ್ಗೆ ಇಡ್ತೀವಿ. ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ, ಎಲ್ಲರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಮ್ಮ ಹೆಲ್ತು. ಆ್ಯಂಡ್ ಹೆಲ್ತ್ ಮ್ಯಾಟರ್ಗೆ ಬಂದಾಗ ನಾವು ಏನು ಫ್ರೂಟ್ಸು, ಏನು ವೆಜಿಟೇಬಲ್ಸು, ಏನು ಗ್ರೋಸರಿ ತೊಗೊಂಡು ತಿಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅದರಲ್ಲಿ ಚೂಸ್ ಗುಡ್ನೆಸ್ ಅಂತ ನಮ್ಮದು ಸಿಂಪ್ಲಿ ನಾಮದಾರೀಸ್ ಮೇನ್ ಮಾರ್ಕೆಟಿಂಗ್ ಮೆಸೇಜ್ ನಾವೇನು ತೊಗೊಳ್ತೀವಿ ಅಂದರೆ ಚೂಸ್ ಗುಡ್ನೆಸ್. ಅಂದರೆ ನೀವು ಏನೇ ಪರ್ಚೇಸ್ ಮಾಡ್ತೀರಾ, ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೋಸರಿ ಏನೇ ಪರ್ಚೇಸ್ ಮಾಡಿದ್ರು ಅದು ನಿಮ್ಮ ಹೆಲ್ತ್ಗೆ ಒಳ್ಳೆಯದಾಗಿರಬೇಕು, ನಿಮ್ಮ ಫ್ಯಾಮಿಲಿ ಹೆಲ್ತ್ಗೆ ಒಳ್ಳೆಯದಾಗಿರಬೇಕು. ಸೊ ಅದರಿಂದ ನಾನು ನಿಮ್ಮ ವೀಕ್ಷಕರಿಗೆಲ್ಲನೂ ಸಿಂಪ್ಲಿ ನಾಮದಾರೀಸ್ಗೆ ಇನ್ವೈಟ್ ಮಾಡ್ತೀನಿ. ಚೂಸ್ ಗುಡ್ನೆಸ್, ಯಾಕಂದರೆ ನಿಮ್ಮ ಫ್ಯಾಮಿಲಿ ಹೆಲ್ತು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್.